ಅಗಸಲ್ರಿಗೂ ನಮಸ್ಕಾರ. ಭಾರತ ತಂಡಕ್ಕೆ ಶುಭಾರಂಭ ಸಿಕ್ಕಿದೆ T20 ಸರಣಿನಲ್ಲಿ. ನ್ಯೂಜಿಲೆಂಡ್ ವಿರುದ್ಧ ಅಂತಾನೆ ಹೇಳ್ಬೋದು. ಬಿಕಾಸ್ 48 ರನ್ಗಳ ಒಂದು ಭರ್ಜರಿ ಜಯ ಸಿಕ್ಕಿದೆ ಭಾರತ ತಂಡಕ್ಕೆ ನ್ಯೂಜಿಲೆಂಡ್ನ ಈ ಒಂದು T20 ಸರಣಿನಲ್ಲಿ ಅಂತಾನೆ ಹೇಳ್ಬೋದು. ODI ಸರಣಿ ಸೋತಿದ್ದಾದ್ಮೇಲೆ T20 ಒಂಥರ ರಿವೆಂಜ್ ಅಂತಾನೆ ಹೇಳ್ಬೋದು ನ್ಯೂಜಿಲೆಂಡ್ ವಿರುದ್ಧ. ಅದೇ ಒಂದು ರಿವೆಂಜ್ ಸರಣಿನಲ್ಲಿ ಇವಾಗ ನ್ಯೂಜಿಲೆಂಡ್ ವಿರುದ್ಧ 48 ರನ್ಗಳು ಭರ್ಜರಿ ಜಯ ಭಾರತ ತಂಡಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅದ್ಭುತವಾಗಿ ಆಡಿರುವಂಥದ್ದು ನಮ್ಮ ಅಭಿಷೇಕ್ ಶರ್ಮಾ ಆ್ಯಂಡ್ ಒಂದು ಬೃಹತ್ ಮೊತ್ತನ ಕಲೆ ಹಾಕ್ತಾರೆ. ಆ್ಯಂಡ್ ಅದನ್ನು ಚೇಸ್ ಮಾಡಲಿಕ್ಕೆ ಬಂದಂತಹ ನಮ್ಮ ನ್ಯೂಜಿಲೆಂಡ್ ಏಕಾಂಗಿ ಹೋರಾಟ ಅಂತಂದರೆ ಅದು ಗ್ಲೆನ್ ಫಿಲಿಪ್ಸ್. ಅವ್ರು ಬಿಟ್ಟರೆ ಯಾರು ಕೂಡ ಅಂತ ಒಂದು ಆಟ ಆಡಲೇ ಇಲ್ಲ. ಆ್ಯಂಡ್ ಇದರೊಂದಿಗೆ ಭಾರತ ತಂಡಕ್ಕೆ ಒಂದು 48 ರನ್ಗಳ ಭರ್ಜರಿ ಜಯದೊಂದಿಗೆ ಈ ಒಂದು T20 5 ಪಂದ್ಯಗಳ T20 ಸರಣಿನಲ್ಲಿ ಮೊದಲ ಪಂದ್ಯದಲ್ಲಿ ಒಂದು ದೊಡ್ಡ ಗೆಲುವನ್ನು ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಲವೊಂದು ಪಾಸಿಟಿವ್ಸ್ ಇದೆ ಆ್ಯಂಡ್ ಕೆಲವೊಂದು ನೆಗೆಟಿವ್ಸ್ ಕೂಡ ಇದೆ. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಜೊತೆಗೆ RCB ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ತೀನಿ. ಅದ್ರ ಬಗ್ಗೆ ಮಾತಾಡೋಣ. ಓಕೆ, ಮೊದಲನೇದಾಗಿ ನ್ಯೂಜಿಲೆಂಡ್ ಆ್ಯಂಡ್ ಇಂಡಿಯಾ ಪಂದ್ಯದ ಬಗ್ಗೆ ಮಾತಾಡೋಣ. ಆ್ಯಂಡ್ ಈ ಒಂದು ಪಂದ್ಯ ಮೊದಲ ಪಂದ್ಯ T20 ಸರಣಿನಲ್ಲಿ ಆ್ಯಂಡ್ ಟಾಸ್ ಗೆದ್ದಂತಹ ನ್ಯೂಜಿಲೆಂಡ್ ತಂಡ ಬೌಲಿಂಗ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಫಸ್ಟ್ ಬ್ಯಾಟಿಂಗಿಗೆ ಬಂದಂತಹ ನಮ್ಮ ಭಾರತ ತಂಡ ಸಂಜು ಸ್ಯಾಮ್ಸನ್ ಆ್ಯಂಡ್ ಅಭಿಷೇಕ್ ಶರ್ಮಾ ಅಲ್ಲಿ ಓಪನಿಂಗ್ ಬರ್ತಾರೆ. ಆ್ಯಂಡ್ ಸಂಜು ಸ್ಯಾಮ್ಸನ್ ಬೇಗನೆ ಔಟ್ ಆಗ್ತಾರೆ. ಜಸ್ಟ್ 10 ರನ್ಸ್ 7 ಬಾಲ್ ಆಡ್ತಾರೆ. 2 ಬೌಂಡ್ರಿಗಳನ್ನ ಮಾತ್ರ ತಗೊಳ್ಳುವಂಥದ್ದು. ಅಲ್ಲಿ ಜಾಮಿಸನ್ ಅವರ ಒಂದು ಬೌಲಿಂಗಲ್ಲಿ ರಚಿನ್ ರವೀಂದ್ರ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದಂಥ ಇಶಾನ್ ಕಿಶಾನು ಕೂಡ ಅಷ್ಟೇ, ಅವರು ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ. ಜಾಕಾಫ್ ಡಫಿ ಅವರ ಒಂದು ಬೌಲಿಂಗಲ್ಲಿ ಚಾಪ್ಮ್ಯಾನ್ಗೆ ಕ್ಯಾಚ್ ಕೊಟ್ಟು ಇಶಾನ್ ಕಿಶನ್ ಕೂಡ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಜೊತೆ ಆಗಿರುವಂಥದ್ದು ಅಭಿಷೇಕ್ ಶರ್ಮಾ ಆ್ಯಂಡ್ ಸೂರ್ಯಕುಮಾರ್ ಯಾದವ್. ಆ್ಯಂಡ್ ರೀಸೆಂಟ್ ಮ್ಯಾಚಸ್ಗಳು ಸುಮಾರು ನೋಡ್ತಾ ಇದ್ರು ಕೂಡ T20ನಲ್ಲಿ ಸೂರ್ಯಕುಮಾರ್ ಯಾದವ್ ಯಾವ ಕ್ಯಾಪ್ಟನ್ಸಿನ ತಗೊತಾರೆ. ಅವಾಗಿಂದ ರೀಸೆಂಟ್ ಮ್ಯಾಚಸ್ಗಳಲ್ಲಿ ತುಂಬ ಒಂದು ಕಳಪೆ ಪ್ರದರ್ಶನ ಬ್ಯಾಟಿಂಗಿಂದ ಬರ್ತಾ ಇತ್ತು. ಬಟ್ ಈ ಒಂದು ಪಂದ್ಯದಲ್ಲಿ ನೋಡ್ತಾ ಇದ್ದಾರೆ 32 in 22 ಡೆಲಿವರೀಸು, 145 ಸ್ಟ್ರೈಕ್ ರೇಟಲ್ಲಿ 4 ಬೌಂಡ್ರಿ 1 ಸಿಕ್ಸರ್ ಒಂದಿಗೆ 32 ರನ್ಗಳ ಒಂದು ಆಟನ ಆಡ್ತಾರೆ. ಆ್ಯಂಡ್ ಜೊತೆಗೆ ಅಭಿಷೇಕ್ ಶರ್ಮಾ ಜೊತೆಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು. 19 in 47 ಡೆಲಿವರೀಸ್ ಇಬ್ಬರ ಮಧ್ಯೆ ಕೂಡ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಒಂದು ಕಡೆ 32 ಮಾಡಿದ್ರೆ ಆ್ಯಂಡ್ ಇನ್ನೊಂದು ಕಡೆಗೆ ಅಭಿಷೇಕ್ ಶರ್ಮಾ ಅಬ್ಬರಿಸಿ ಬೊಬ್ಬೆರ್ದು ಬಿಟ್ಟರು ಅಂತಲೇ ಹೇಳ್ಬೋದು. ಇವತ್ತು ಸ್ಟಾರ್ಟಿಂಗಿಂದ ಅವ್ರೇನು 84 ರನ್ಸ್ ಮಾಡ್ತಾರೆ ಅಲ್ಲಿವರೆಗೂ ಕೂಡ ಬಿಗ್ ಬೌಂಡ್ರೀಸ್ಗಳು, ಸಿಕ್ಸರ್ಸ್ಗಳು ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ 35 ಡೆಲಿವರೀಸಲ್ಲಿ 84, ಇನ್ನೊಂದು ಸ್ವಲ್ಪ ನಿಂತ್ಕೊಂಡಿದ್ರೆ ಸೆಂಚುರಿ ಆಗಿರೋದು ಇವತ್ತು. ಬಟ್ ಅದ್ಭುತವಾಗಿರೋಂಥ ಒಂದು ಬ್ಯಾಟಿಂಗ್ ಅಂತ ಹೇಳ್ತೀನಿ. 11.6 ಅಂದರೆ 12 ಓವರ್ಸಲ್ಲಿ ಔಟ್ ಆಗಿರುವಂಥದ್ದು. ಅವ್ರು ಇನ್ನೂ ಒಂದು 2-3 ಓವರ್ ಇದ್ದಿದ್ದರೆ ದಾಖಲೆಯ ಮೊತ್ತನೇ ಕಲೆ ಆಗ್ತಾ ಇದ್ರು ಅಂತ ನನಗನ್ನಿಸ್ತದೆ. ಇಂಡಿವಿಜುವಲಿ ತಗೊಳಕ್ಕೆ ಹೋದರೆ 5 ಬೌಂಡ್ರಿ 8 ಸಿಕ್ಸರ್ಗಳನ್ನ ಬಾರಿಸ್ತಾರೆ. ಅಂದರೆ ಬೌಂಡ್ರಿಗಿಂತ ಸಿಕ್ಸರ್ಗಳೇ ಜಾಸ್ತಿ ಇದೆ. 241 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಮಾಡಿರುವಂಥದ್ದು. ಆ್ಯಂಡ್ ನನ್ನ ಪ್ರಕಾರ T20ಗೆ ಇಂಡಿಯನ್ ಟೀಮ್ಗೆ ಒಂಥರ ಗಾಡ್ ಗಿಫ್ಟೆಡ್ ಅಂತಲೇ ಅನಿಸುತ್ತೆ ಅಭಿಷೇಕ್ ಶರ್ಮಾ. ಬಿಕಾಸ್ T20ಗೆ ಹೇಳಿ ಮಾಡಿಸಿರುವಂಥ ಒಂದು ಪ್ಲೇಯರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸಖತ್ತಾಗಿ ಆಡ್ತಿರೋದು, ಓಪನಿಂಗ್ ಸ್ಲಾಟಲ್ಲಿ ಸಿಕ್ಕಿರುವಂಥದ್ದು ಅದ್ಭುತ. ಆ್ಯಂಡ್ ನೆಕ್ಸ್ಟ್ ಬಂದಂತ ಅಲ್ಲಿ ಹಾರ್ದಿಕ್ ಪಾಂಡ್ಯ ಆದ್ರೂ ಆಗಿರ್ಬೋದು. ಆ್ಯಂಡ್ ಕೆಳಗಡೆಗೆ ರಿನ್ಕು ಸಿಂಗ್ ಒಂದು ಒಳ್ಳೆ ಫಿನಿಶ್ ಮಾಡಿದ್ರು ಅಂತ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ 25 in 16 ಡೆಲಿವರೀಸ್ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಕೆಳಗಡೆ ರಿನ್ಕು ಸಿಂಗ್ ಅದ್ಭುತವಾಗಿರುವಂಥ ಒಂದು 44 ಡೆಲಿವರೀಸು 20 ಬಾಲ್ಗಳಲ್ಲಿ 220 ಸ್ಟ್ರೈಕ್ ರೇಟಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಫಿನಿಶ್ ಮಾಡಿದ್ರು ಅಂತ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಅಭಿಷೇಕ್ ಶರ್ಮಾ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಕೊಟ್ಟರೆ ಆ್ಯಂಡ್ ಎಂಡಲ್ಲಿ ರಿನ್ಕು ಸಿಂಗ್ 44 in 20 ಡೆಲಿವರೀಸಲ್ಲಿ ಅದ್ಭುತವಾಗಿರುವಂಥ ಒಂದು ಫಿನಿಶ್ ತಂದು ಕೊಡ್ತಾರೆ. ಆ್ಯಂಡ್ ಈ ಒಂದು ಬ್ಯಾಟಿಂಗ್ ಪ್ರದರ್ಶನದಿಂದ 238 ರನ್ಗಳನ್ನು ಅಲ್ಲಿ ಭಾರತ ತಂಡ ಕಲೆ ಹಾಕ್ತೆ, 7 ವಿಕೆಟ್ಗಳನ್ನ ಕಳ್ಕೊಂಡು. ಓಕೆ, ಆ್ಯಂಡ್ ಇನ್ನು ನ್ಯೂಜಿಲೆಂಡ್ ಬಾಲಿಂಗ್ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಜಾಕಾಫ್ ಡೆಫಿ ಬಿಟ್ಟರೆ ಇನ್ಯಾರು ಕೂಡ ಅಂತ ಒಂದು ಒಳ್ಳೆ ಬಾಲಿಂಗ್ ಮಾಡಲೇ ಇಲ್ಲ. ಎಲ್ಲರದ್ದು ಕೂಡ 10 ಮೇಲೇನೆ ಇದೆ ಎಕಾನಮಿ ರೇಟು. ಜಾಕಾಬ್ ಡೆಫಿ ಮಾತ್ರ 4 ಓವರಲ್ಲಿ 27 ರನ್ 2 ವಿಕೆಟ್ ತೆಗಿತಾರೆ. ಆ್ಯಂಡ್ ಇದರಲ್ಲಿ ಒಂದು ಖುಷಿ ವಿಚಾರ ಏನಂತಂದರೆ ಜಾಕಾಬ್ ಡೆಫಿ ಈ ಒಂದು IPL ಅಲ್ಲಿ ಅಂದರೆ IPL 2026 ಅವರು ನಮ್ಮ ಒಂದು ತಂಡದಲ್ಲಿ ಅಂದರೆ RCB ತಂಡದಲ್ಲಿ ಇರುವಂಥದ್ದು ನಮಗೆ ಖುಷಿ ಪಡುವಂಥ ವಿಚಾರ. ಆ್ಯಂಡ್ ಒಳ್ಳೆ ಬಾಲರು. ಆ್ಯಂಡ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದರೆ RCBನಲ್ಲಿ ಆ್ಯಂಡ್ RCB ತಂಡಕ್ಕೆ ಒಳ್ಳೆ ಒಂದು ಕೊಡುಗೆ ಕೊಡ್ಬೋದು ಅಂತ ಅನ್ಸುತ್ತೆ. ಓಕೆ, ಆ್ಯಂಡ್ ಇದಾದಮೇಲೆ 239 ರನ್ಗಳ ಒಂದು ಬೃಹತ್ ಮೊತ್ತನ ಚೇಸ್ ಮಾಡಲಿಕ್ಕೆ ಬಂದಂಥ ನಮ್ಮ ನ್ಯೂಜಿಲೆಂಡ್ ತಂಡಕ್ಕೆ ಫಸ್ಟಿಗೆ ಆಘಾತ ಬರುವಂಥದ್ದು. ಬಿಕಾಸ್ ಫಸ್ಟ್ ಓವರಲ್ಲೇ 1 ವಿಕೆಟ್ ಬೀಳುತ್ತೆ ಡೆವನ್ ಕಾನ್ವೆ. ಆ್ಯಂಡ್ 2ನೇ ಓವರಲ್ಲಿ ರಚಿನ್ ರವೀಂದ್ರ. ಇಬ್ಬರು ಕೂಡ ಔಟ್ ಆಗ್ತಾರೆ. ಆ್ಯಂಡ್ ಒಂದು ಕಾನ್ವೆ ಅವರಿಗೆ ಔಟ್ ಮಾಡಿರುವಂಥದ್ದು ಹರ್ಷದೀಪ್ ಸಿಂಗ್ ಅವರು. ಸ್ಯಾಮ್ಸನ್ಗೆ ಕ್ಯಾಚ್ ಕೊಟ್ಟು ಕಾನ್ವೆ ಔಟ್ ಆಗ್ತಾರೆ 0ಕ್ಕೆ. ಆ್ಯಂಡ್ ಕೆಳಗಡೆ ಬಂದಂಥ ರಚಿನ್ ರವೀಂದ್ರ ಕೇವಲ 1 ರನ್ 5 ಬಾಲ್ಗಳಲ್ಲಿ. ಹಾರ್ದಿಕ್ ಪಾಂಡ್ಯ ಬೌಲಿಂಗಲ್ಲಿ ಅವರು ಅಭಿಷೇಕ್ ಶರ್ಮಾಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಜೊತೆಗಿರುವಂಥದ್ದು ಗ್ಲೆನ್ ಫಿಲಿಪ್ಸ್ ಆ್ಯಂಡ್ ಟೀಮ್ ರಾಬಿನ್ಸನ್ ಒಂದು 50 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ. ಆ್ಯಂಡ್ ಒಂದು ಕಡೆಗೆ ಟೀಮ್ ರಾಬಿನ್ಸನ್ 21 in 15 ಡೆಲಿವರೀಸ್ ಜಸ್ಟ್ ಒಂದು ಪಾರ್ಟ್ನರ್ಶಿಪ್ ಮಾಡಿದ್ರು ಬಿಟ್ಟು ಅವರು ಕೂಡ ಬೇಗ ಔಟ್ ಆಗ್ತಾರೆ. ಬಟ್ ಕೆಳಗಡೆ ಬಂದಂಥದ್ದು ಚಾಪ್ಮ್ಯಾನ್ ಆ್ಯಂಡ್ ಫಿಲಿಪ್ಸ್ ಅಗೇನ್ ಮತ್ತೊಂದು 50+ ಆಗುತ್ತೆ ಪಾರ್ಟ್ನರ್ಶಿಪ್ಪು. 79 in 45 ಡೆಲಿವರೀಸು. ಚಾಪ್ಮ್ಯಾನ್ ಆ್ಯಂಡ್ ಫಿಲಿಪ್ಸ್ ಇರಬೇಕಾದ್ರೆ ಒಂದು ಹೋರಾಟ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಯಾವಾಗ ಅಲ್ಲಿ ಚಾಂಪಿಯನ್ ಔಟ್ ಆಗ್ತಾರೆ ಅಂತ ಆದಮೇಲೆ ಫಿಲಿಪ್ಸ್ ಕೂಡ ಒಂದು ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ಬೋದು. 78 in 40 ಡೆಲಿವರೀಸು. ಅವ್ರು ಇರೋ ಗಂಟ ಮೇ ಬಿ ಇನ್ನೊಂದು ಹೋರಾಟ ಕೊಡ್ತಾರೆ, ಮೇ ಬಿ ಒಂದು ಹತ್ತಿರ ಹೋಗ್ಬೋದು ಅಂತ ಅನ್ನಿಸ್ತಾ ಇತ್ತು. ಬಟ್ ಯಾವಾಗ ಅಲ್ಲಿ ಗ್ಲೆನ್ ಫಿಲಿಪ್ಸ್ ಒಂದು ಅದ್ಭುತವಾದಂಥ
ಒಂದು 70-18-40 ಡೆಲಿವರೀಸ್ ಒಂದು ಇನ್ನಿಂಗ್ಸ್ ಎಂಡ್ ಆಗುತ್ತೆ. ಸೊ ಅಲ್ಲಿಂದ ಎಲ್ಲ ಹೋಪ್ಸ್ಗಳು ಕೂಡ ಸೊ ಮುಗ್ದೋಯ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆ ಬಂದಂಥ ಮಿಚೆಲ್ ಆದರೂ ಆಗಿರ್ಬೋದು, ಸ್ಯಾಂಟ್ನರ್ ಜಸ್ಟ್ ಏನೋ ಒಂದು ಸ್ಕೋರ್ನ ಒಂದು ಹತ್ರ ತೊಗೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ರು ಬಿಟ್ಟರೆ ವಿನ್ ಆಗುವಂಥ ಯಾವ ಲಕ್ಷಣಗಳು ಕೂಡ ಕಾಣಿಲ್ಲ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಸೊ ಈ ನ್ಯೂಜಿಲೆಂಡ್ ಹೋರಾಟದಲ್ಲಿ ಸೊ 190 ರನ್ ಇನ್ 7 ವಿಕೆಟ್ಸ್ ಕಳ್ಕೊಂಡು ಸೊ 20 ಓವರಲ್ಲಿ 190 ರನ್ಗಳನ್ನ ಮಾಡ್ತಾರೆ. ಓಕೆ, ಆ್ಯಂಡ್ ಇದರೊಂದಿಗೆ ಸೊ ನಮ್ಮ ಭಾರತ ತಂಡಕ್ಕೆ 48 ರನ್ಗಳ ಭರ್ಜರಿ ಜಯ ಅಂತಲೇ ಹೇಳ್ಬೋದು. ಆ್ಯಂಡ್ ಬಾಲಿಂಗ್ ತೊಗೊಳಕ್ಕೆ ಹೋದರೆ ಇಂಡಿಯಾ ಕಡೆಯಿಂದ ಹರ್ಷದೀಪ್ ಸಿಂಗ್ ಸೊ 4 ಓವರ್ಲಿ 31 ರನ್ 1 ವಿಕೆಟ್ ತೆಗಿತಾರೆ. ಆ್ಯಂಡ್ ಉಳಿದಂಥ ಎಲ್ಲರೂ ಕೂಡ ಒಂದು ಒಳ್ಳೆ ಡೀಸೆಂಟ್ ಬಾಲಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಎಲ್ಲರಿಗೂ ಕೂಡ ವಿಕೆಟ್ ಸಿಕ್ಕಿದೆ. ಸೊ ಎಕ್ಸೆಪ್ಟ್ ಅಲ್ಲಿ ನಮ್ಮ ಬುಮ್ರಾ ಆ್ಯಂಡ್ ಅಭಿಷೇಕ್ ಶರ್ಮಾ ಸೊ 3 ಬಾಲ್ಗಳನ್ನ ಮಾತ್ರ ಮಾಡಿರುವಂಥದ್ದು. ಅಕ್ಷರ್ ಪಟೇಲ್ಗೆ ಇಂಜುರಿ ಆಗಿರೋದ್ರಿಂದ. ಆ್ಯಂಡ್ ಬುಮ್ರಾ ಸೊ 3 ಓವರಲ್ಲಿ 29 ರನ್ನು, ಯಾವುದೇ ವಿಕೆಟ್ ತೊಗೊಳ್ಳಲ್ಲ ಇವತ್ತು. ಬಟ್ ಡೀಸೆಂಟ್ ಬಾಲಿಂಗ್ ಅಂತ ಹೇಳ್ತೀನಿ ಇಂಡಿಯಾ ಕಡೆಯಿಂದ. ಓಕೆ, ಆ್ಯಂಡ್ ಸೊ ಇನ್ನೊಂದು ವಿಚಾರ ಏನು ಅಂತಂದರೆ RCBಗೆ ಗುಡ್ ನ್ಯೂಸ್ ಅಂತ ಹೇಳಿದೆ. RCB ಅಭಿಮಾನಿಗಳಿಗೆ ಅದೇನು ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಲಾಸ್ಟ್ ಇಯರ್ ಸೊ ಸ್ಟ್ಯಾಂಪೇಡ್ ಆದಮೇಲೆ ಅಂದರೆ ಕಾಲು ತುಳಿತ ಆದಮೇಲೆ ಸೊ ಅಲ್ಲಿ ಏನು ಇಶ್ಯೂ ಆಯಿತು. ಸೊ ಅಲ್ಲಿಂದ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚಸ್ಗಳು ಯಾವುದು ಕೂಡ ಆಗಿರಲಿಲ್ಲ. ರೀಸೆಂಟಾಗಿ WPL ಕೂಡ ನಡೀತಾ ಇಲ್ಲ ನಮ್ಮ RCB ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಅದಕ್ಕೋಸ್ಕರ IPL ಕೂಡ ಸೊ ಈ ಸಾರಿ ಸೊ ಚಿನ್ನಸ್ವಾಮಿನಲ್ಲಿ ನಡೆಯಲ್ಲ ಅನ್ನೋವಂಥ ಒಂದು ಸುದ್ದಿ ಓಡಾಡ್ತಾ ಇತ್ತು. ಆ್ಯಂಡ್ ಡಿಸೈಡ್ ಕೂಡ ಆಗೋಗಿತ್ತು ಆಲ್ರೆಡಿ. ಬಟ್ ಇವಾಗ ಗೌರ್ಮೆಂಟ್ ಆ್ಯಂಡ್ KSCA ಸೊ ಕಮಿಟಿ ಏನಿದೆಯಲ್ಲ ಸೊ ಅದು ಆಲ್ರೆಡಿ ಕನ್ಫರ್ಮ್ ಮಾಡಿದೆ. ಸೊ IPL ಪಂದ್ಯಗಳು RCB ತಂಡ ಎಲ್ಲ ಒಂದು ಮ್ಯಾಚಸ್ಗಳು ಇನ್ಕ್ಲೂಡಿಂಗ್ ಓಪನಿಂಗ್ ಮ್ಯಾಚ್ ಏನಿದೆ ಸೊ ಅದನ್ನು ಸೇರಿಸಿ ಸೊ IPL ಪಂದ್ಯಗಳು ಚಿನ್ನಸ್ವಾಮಿ ಹೋಮ್ ಗ್ರೌಂಡಲ್ಲಿ ಆಡಬಹುದು ಅಂತ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಅದೇನು ಗೌರ್ಮೆಂಟ್ ಕೊಟ್ಟಿದೆಯಲ್ಲ ಸೊ ಅನ್ಕಂಡೀಷನಲ್ ಆಗಿರುವಂಥದ್ದು ಯಾವುದೇ ಕಂಡೀಷನ್ ಇಲ್ಲದೇ ಸೊ IPL ಮ್ಯಾಚಸ್ಗಳು ಇಲ್ಲಿ ನಡೆಸ್ಬೋದು ಅಂತ ಗೌರ್ಮೆಂಟ್ ಕೂಡ ಅಪ್ರೂವಲ್ ಕೊಟ್ಟಿದೆ. ಆ್ಯಂಡ್ ಅದ್ರ ಜೊತೆಗೆ ಸೊ ಕಮಿಟಿ ಏನಿದೆಯಲ್ಲ ಸೊ ನಮ್ಮ ವೆಂಕಟೇಶ್ ಪ್ರಸಾದ್ ಅವರ ಕಮಿಟಿ ಸೊ ಅವರು ಕೂಡ ಒಂದು ಕೆಲಸ ಮಾಡಿ ಸೊ ಏನೇನು ಅದಕ್ಕೆ ಸೇಫ್ಟಿ ಪ್ರಿಕಾಷನ್ಸ್ಗಳನ್ನ ತೊಗೊಬೇಕು ಅದನ್ನೆಲ್ಲ ಇವಾಗ ಪ್ರಿಕಾಷನ್ಸ್ಗಳನ್ನ ತೊಗೊಂಡು ಸೊ IPL ಪಂದ್ಯಗಳು ಇಲ್ಲಿ ಮಾಡಬಹುದು ಅಂತ ರೂಲ್ಸ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಇವಾಗ RCB ಡಿಸೈಡ್ ಮಾಡಬೇಕಾಗತ್ತೆ ನಾವು ಇಲ್ಲಿ ಆಡಬೇಕಾ ಆಡಬಾರ್ದು ಅನ್ನೋವಂಥದ್ದು. ಏನು ಮೆರವಣಿಗೆ ಎಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರು RCB ಆ್ಯಂಡ್ ಸೊ ಗೌರ್ಮೆಂಟ್ ಸೇರಿಕೊಂಡು. ಸೊ ಅವಾಗ ಗೌರ್ಮೆಂಟ್ ಏನು ಮಾಡಿದ್ರು ಅಂತಂದರೆ ಕೇಸ್ ಹೆಂಗೋ ಒಂದು ಪ್ರಚಾರ ತೊಗೋಬೇಕು ಅಂತ ಇವ್ರಿಗೂ ಕೂಡ ಇತ್ತು. ಬಟ್ ಅದು ಇನ್ಸಿಡೆಂಟ್ ಆದಮೇಲೆ ಸೊ ಎಲ್ಲನೂ ಕೂಡ ಅಲ್ಲಿ RCB ತಂಡದ ಮೇಲೆ ಹಾಕಿದ್ರು. ಸೊ ಅವರೇ ತಪ್ಪು ಮಾಡಿದ್ರು ಹಾಗೆ ಹೇಗೆ ಅಂತ. ಸೊ ಇವಾಗ RCB ಕೂಡ ಯೋಚನೆ ಮಾಡುತ್ತೆ. RCB ಟೀಮ್ ಏನು ಮಾಡುತ್ತೆ ಅಂದರೆ ಇವಾಗ ನೆಕ್ಸ್ಟ್ ಹೋದರೆ ಮತ್ತೆ ತಿರ್ಗಿ ಏನಾದರೂ ಇನ್ಸಿಡೆಂಟ್ ಆದರೆ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂತ ನಮ್ಮ ಮೇಲೆ ಎತ್ತಾಕ್ತಾರೆ. ಸೊ ಅದಕ್ಕೋಸ್ಕರ ನಾವು ಹೋಗಬೇಕಾ ಹೋಗಬಾರ್ದು ಅನ್ನೋವಂಥದ್ದು ಕೂಡ ಅವರು ಡಿಸೈಡ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಏನಂತಂದರೆ ಸೊ RCB ಸುಮಾರು ಪ್ರಿಕಾಷನ್ಸ್ಗಳನ್ನ ತೊಗೊಂಡು ಸೊ ನನ್ನ ಪ್ರಕಾರ ಬೆಂಗಳೂರಲ್ಲಿ ಸೊ ಮ್ಯಾಚಸ್ಗಳನ್ನ ಆಡಿಸ್ಬೇಕು ಅಂತ ನನಗೆ ಅನಿಸುತ್ತೆ. ಬಿಕಾಸ್ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಂದರೆ ಅದಕ್ಕೆ ಬೆಂಗಳೂರಲ್ಲಿ ಮ್ಯಾಚಸ್ಗಳು ಇರಲೇಬೇಕು. ಸೊ ಬೆಂಗಳೂರಲ್ಲಿ ಮ್ಯಾಚಸ್ ಇಲ್ಲ ಅಂತಂದರೆ ನನ್ನ ಪ್ರಕಾರ ಅದು ಬೆಂಗಳೂರು ಟೀಮ್ ಅಂತ ಹೆಂಗೆ ಅನ್ಸ್ಕೊಳ್ಳುತ್ತೆ ಅಂತ ಅರ್ಥ ಆಗಲ್ಲ ನನಗೆ. RCB ಸ್ಟೇಡಿಯಮಲ್ಲಿ ನಾವು ಹೋಗಿ ನೋಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಬಟ್ ಬೆಂಗಳೂರಲ್ಲಿ ಮ್ಯಾಚ್ ಆಗ್ತಿದೆ ಅನ್ನೋಂಥದ್ದೇನೆ ಒಂದು ರೀತಿಯಲ್ಲಿ ನನ್ನ ಪ್ರಕಾರ ಒಂಥರ ಹೆಮ್ಮೆ ಪಡುವಂಥ ವಿಚಾರ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಇಲ್ಲೇ ಎಲ್ಲೋ ಬೆಂಗಳೂರಲ್ಲಿ ಆಡ್ತಾ ಇದ್ದಾರೆ ನಾವು ಸೊ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ಸೊ ನಮ್ಮ ಟೀಮ್ ಅನ್ನೋ ರೀತಿಯಲ್ಲಿ ಒಂದು ಸ್ವಲ್ಪ ಅನಿಸುತ್ತೆ. ಸೊ ಆ ಒಂದು ವಿಚಾರಕ್ಕೆ ಸೊ ಬೇರೆ ಯಾವುದೋ ಒಂದು ಸ್ಟೇಡಿಯಮಲ್ಲಿ ಆಡೋದಕ್ಕಿಂತ ಸೊ ನಮ್ಮ ಒಂದು ಹೋಮ್ ಗ್ರೌಂಡಲ್ಲಿ ಆಡುವಂಥದ್ದು ಬೆಟರ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ನೋಡ್ಬೇಕು ಇವಾಗ RCBಗೆ ಡೆಡ್ಲೈನ್ ಇದೆ ಸೊ BCCI ಕಡೆಯಿಂದ. ಸೊ RCB ಆ್ಯಂಡ್ RRಗೆ ಸೊ 26th or 27th ಅಂತ ಅನಿಸುತ್ತೆ 27th ಒಳಗೆ ಸೊ ಅವರ ಒಂದು ಹೋಮ್ ಮ್ಯಾಚಸ್ಸು ಆ್ಯಂಡ್ ಹೋಮ್ ಗ್ರೌಂಡ್ ಯಾವುದು ಅಂತ ಅವರು ಕನ್ಫರ್ಮ್ ಮಾಡಬೇಕಾಗುತ್ತೆ. ಸೊ RCB ಮೇ ಬಿ ಸೊ ಚಿನ್ನಸ್ವಾಮಿನೇ ಅವರ ಒಂದು ಹೋಮ್ ಗ್ರೌಂಡ್ ಅಂತ ಚೂಸ್ ಮಾಡ್ತಾರಾ ಅಥವಾ ಈ ಸೇಫ್ಟಿ ಪ್ರಿಕಾಷನ್ಸ್ ಕನ್ಸರ್ನಿಂದ ಸೊ ಬೇರೆ ಕಡೆಗೆ ಚೂಸ್ ಮಾಡ್ಕೊತಾರ ಅಂತ ನೋಡಬೇಕಾಗತ್ತೆ. ನಾನು ಮೊದಲು ಹೇಳ್ದಂಗೆ ಸೊ ನನ್ನ ಪ್ರಕಾರ RCB ತಂಡ ಸೊ ಚಿನ್ನಸ್ವಾಮಿನೇ ತಮ್ಮ ಒಂದು ಹೋಮ್ ಗ್ರೌಂಡ್ ಅಂತ ಚೂಸ್ ಮಾಡಿಕೊಂಡ್ರೆ ಬೆಟರ್ ಆಗಿರುತ್ತೆ. ಆ್ಯಂಡ್ ಫ್ಯಾನ್ಸ್ ಸಪೋರ್ಟ್ ಕೂಡ ಹಾಗೆ ಇರುತ್ತೆ. RCB ಫ್ಯಾನ್ಸ್ಗೆ ಬೆಂಗಳೂರಿಗೆ ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ ಸೊ ಅದೊಂದು ಅವಿನಾಭಾವ ಸಂಬಂಧ ಅಂತ ಹೇಳ್ತೀನಿ. ಸೊ ಅದು ಇಲ್ಲೇ ಆಗಬೇಕು. ಬೇರೆ ಕಡೆಗೆ ಹೋದರೆ ಸೊ ಅದು ತುಂಬ ಅಂದರೆ ತುಂಬ ಪೇನ್ಫುಲ್ ಆಗುತ್ತೆ. ನಾವು ಸ್ಟೇಡಿಯಂಗೆ ಹೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಬಟ್ ಬೆಂಗಳೂರಲ್ಲಿ ಮ್ಯಾಚಸ್ ಆದರೆ ಸೊ ಅದು ಎಲ್ಲೋ ಇಲ್ಲೇ ನಮ್ಮ ಅಂಗಳದಲ್ಲಿ ಆಗ್ತಿದೆ ಅನ್ನೋವಂಥ ಒಂದು ಅನಿಸಿಕೆ ಇರುತ್ತೆ ನಮಗೆ. ಸೊ ಅದು ಆಗಲಿ ಅಂತ ಹೇಳ್ತಾ ಆ್ಯಂಡ್ ಜೊತೆಗೆ ಸೇಫ್ಟಿ ಪ್ರಿಕಾಷನ್ಸ್ ಏನೇನಿದೆ ಸೊ ಎಲ್ಲರೂ ಸೇರಿಕೊಂಡು KSCA ಆದರೂ ಆಗಿರ್ಬೋದು ಆ್ಯಂಡ್ IPL ಆದರೂ ಆಗಿರ್ಬೋದು ಆ್ಯಂಡ್ BCCI ಆದರೂ ಆಗಿರ್ಬೋದು ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆದರೂ ಆಗಿರ್ಬೋದು ಜೊತೆಗೆ ಸೊ ನಮ್ಮ RCB ಮ್ಯಾನೇಜ್ಮೆಂಟ್ ಆದರೂ ಆಗಿರ್ಬೋದು ಎಲ್ಲ ಸೇರಿಕೊಂಡು ಒಂದು ಅಭಿಮಾನಿಗಳಿಗೆ ಸೊ ಒಂದು ಒಳ್ಳೆ ರೀತಿಯ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಜೊತೆಗೆ ಒಂದು ಅವೈಲೇಬಿಲಿಟಿನ ಮಾಡಿಕೊಡ್ಬೇಕು ಅಂತ ನನಗನ್ಸುತ್ತೆ. ಸೊ ಮ್ಯಾಚಸ್ ನೋಡಲಿಕ್ಕೆ ಸೊ ಸದ್ಯಕ್ಕೆ ನನಗನ್ಸಿರೋದು ನೋಡಿದ್ರೆ ಹಂಚ್ಕೊಂಡಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇವತ್ತಿನ ಪಂದ್ಯದ ಬಗ್ಗೆ RCBಯ ಒಂದು ಹೋಮ್ ಗ್ರೌಂಡ್ ವಿಚಾರದ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೈ ಬಾಯ್.